ಹೇಳಿ, ಇವತ್ತು ಏನು ನಡೀತದೆ ನಮ್ಮ ಮನೇಲಿ ಅಡುಗೆ ಸ್ಪೆಷಲ್? ನಮ್ಮ ಮನೇಲಿ ಇವತ್ತು ತರಕಾರಿ ಸಾಂಬಾರ್. ಓಕೆ. ಸ್ವಲ್ಪ ಕುಕ್ಕರ್ಗೆ ನೀರು ಹಾಕಿ ಸ್ವಲ್ಪ ಬೇಳೆ ಹಾಕಿದ್ದೀವಿ. ಎಷ್ಟು ಬೇಳೆ ಹಾಕಿದ್ದೀರಾ? 1 ಕಪ್ಪಷ್ಟು. ಓಕೆ. ಅದಕ್ಕೆ ನೀರು ಎಷ್ಟು ಹಾಕಿದ್ದೀರಾ? ಅದಕ್ಕೆ ನೀರು 1:4 ಹಾಕಿದ್ದೀನಿ. 1 ಕಪ್ಪಷ್ಟು ಹಾಕಿದ್ದೀನಿ. ಒಟ್ಟಲ್ಲಿ ಟೀ ಕಪ್ ಅಷ್ಟು? ಹೌದು. ಓಕೆ, ಅಷ್ಟು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಈಗ ಏನು ಮಾಡ್ತೀರಾ? ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ. ಓಕೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಹಾಂ. ಏನು ಸಾಂಬಾರು ಅಂದರೆ? ತರಕಾರಿ ಸಾಂಬಾರು. ಹೋಟೆಲ್ ಸ್ಟೈಲಾ, ಮನೆ ಸ್ಟೈಲಾ? ಹೋಟೆಲ್ ಸ್ಟೈಲ್ ತರಕಾರಿ ಸಾಂಬಾರು ಮಾಡ್ತಾ ಇರೋದು. ಓಕೆ. ಎಲ್ಲಿಂದ ಕಲ್ತ್ರಿ ಇದನ್ನು ನೀವು? ನಾವು ನಮ್ಮಮ್ಮ ನಮ್ಮ ಅತ್ತೆಯವರೆಲ್ಲ ಮಾಡೋದನ್ನೇ ನೋಡ್ಕೊಂಡು ಕಲ್ತಿದ್ದೀವಿ. ಫಸ್ಟಿಂದನೂ ಅಡುಗೆ ಮಾಡಿ ಅಭ್ಯಾಸ ಇದೆಯಾ ನಿಮಗೆ ಅಥವಾ ಯಾವಾಗ ಕಲ್ತಿದ್ದು? ಫಸ್ಟ್ ಟೈಮ್. ಇವಾಗ ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿ, ಒಂದು ಈರುಳ್ಳಿ, 1 ಟೊಮೆಟೊ ಆ್ಯಂಡ್ ಅರ್ಧ ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಓಕೆ. ನಾವು ಇಷ್ಟನ್ನು ನಾನು ಮತ್ತೆ ಇದಕ್ಕಿನ್ನ ಹಾಕ್ತೀನಿ. ಓಕೆ. ಇದಿಷ್ಟನ್ನು ಹಾಕಿ ಸ್ವಲ್ಪ ಕುದ್ದಾದ್ಮೇಲೆ ಒಂದು 4 to 5 ವಿಸಿಲ್ ಬರಲಿ ಅದು. ಓಕೆ. ನೀವು ಹೇಳ್ದಂಗೆ ಕುದಿ ಬಂತು. ನೆಕ್ಸ್ಟು ಕುಕ್ಕರ್ ಮುಚ್ಚಿದ್ರಿ, ಪ್ರೆಷರ್ ಬರ್ತಾ ಇದೆ. ವಿಶಾಲ್ ಹಾಕ್ತೀರಾ? ಹೌದು. ಓಕೆ. ಅಲ್ಲಿ ಕುಕ್ಕರ್ ಪ್ರೆಷರ್ ಬರ್ತಾ ಇದೆ. ಸೊ ಇದೇನಿದು ಜಾರಲ್ಲಿ ಏನೋ ಹಾಕ್ಕೊಂಡಿದ್ದೀರಾ? ಇದು ಸ್ವಲ್ಪ ಕಾಯಿ ತುರಿ ಹಾಕೊಂಡಿದ್ದೀವಿ. ಓಕೆ. ಸ್ವಲ್ಪ ಎಷ್ಟು ಬೇಕು ಅಷ್ಟು ಇಷ್ಟು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಓಕೆ. ಸ್ವಲ್ಪ ವಾಶ್ ಮಾಡ್ಕೋಬೇಕು ಇದನ್ನು. ಹಾಂ. ಖಾರದ ಪುಡಿ ಹಾಕ್ಕೋಬೇಕು. ಎಷ್ಟು ಖಾರ ಬೇಕು ಅಷ್ಟು ಖಾರ ಹಾಕ್ಕೋಬೇಕಾಗುತ್ತೆ. ಮೆಣಸಿನ್ಕಾಯಿ ಯೂಸ್ ಮಾಡಲ್ವಾ? ಸಾಂಬಾರಿಗೆ ಬೆಟರ್ ಪುಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಖಾರದ ಪುಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹೌದು. ಓಕೆ. ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೇಕು. ನಾನು 1.5 ಸ್ಪೂನ್ ಹಾಕೋತಾ ಇದ್ದೀನಿ. ಓಕೆ. ಅದರಲ್ಲಿ ಈಗ ಬರೀ ಕಾಯಿ ತುರಿ ಇದೆ, ಹಾಕ್ಬಿಟ್ರೆ ಹುಣಸೆ ಹಣ್ಣಿದೆ, ಆಮೇಲೆ ಖಾರದ ಪುಡಿ ಹಾಕಿದ್ದೀರಾ? ಹೌದು. ನೆಕ್ಸ್ಟ್ ಸಾಂಬಾರು ಪುಡಿ ಹಾಕೋಬೇಕಾಗುತ್ತೆ. ಎಷ್ಟು? ಸಾಂಬಾರು ಪುಡಿ 3 ಸ್ಪೂನ್ ಹಾಕಿದ್ರೆ ಸಾಕು. ಓಕೆ. ಈ ಸಾಂಬಾರು ಪುಡಿ ಯಾವ ಸಾಂಬಾರು ಪುಡಿ? ನೀವೇ ಮಾಡಿರೋದಾ, ತಂದಿರೋದಾ? ಅದು ಮನೇಲೇ ಪ್ರಿಪೇರ್ ಮಾಡಿರೋದು, ಹೋಮ್ಮೇಡ್ ಸಾಂಬಾರು ಪುಡಿ. ಓಕೆ. ಸ್ವಲ್ಪ ಧನಿಯಾ ಪುಡಿ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು. ಸಾಂಬಾರು ಪುಡಿ ಹಾಕಿದ್ರೆ ಓಕೆ. ವಿಶಲ್ ಬರ್ತಾ ಇದೆ. ಬರಬೇಕು. ಒಂದು 4 to 5 ಬರಲಿ. ಸೊ 1 ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ. ಓಕೆ. ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ಅದಕ್ಕೆ. ಓಕೆ. ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ. ಓಕೆ. ಆಯಿತಾ? ಎಷ್ಟು ನುಣ್ಣಗಾಗಬೇಕು? ಕಂಪ್ಲೀಟ್ ನುಣ್ಣಗಾಗಬೇಕಾ? ಹೌದು. ನುಣ್ಣಗಾಗಿದೆ ಇದು. ಸಾಕಾ? ಅಷ್ಟು ನುಣ್ಣಗಾದ್ರೆ? ಹೌದು. ಎಣ್ಣೆ ಹಾಕೊಳ್ಳೋಣ. ಎಷ್ಟು ಎಣ್ಣೆ ಹಾಕ್ತಿದ್ದೀರಾ? 1 ಟೇಬಲ್ ಸ್ಪೂನ್ ಹಾಕ್ತೀನಿ. ಹಾಂ. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀರಾ? ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಓಕೆ. ಸಾಸಿವೆ ಹಾಕಾಗಿದೆ. ಆಮೇಲೆ ಇವಾಗ ಎಣ್ಣೆ ಕಾಯ್ದು ಸಾಸಿವೆ ಸತ್ತ ಅಂತ ಇದೆ. ಈರುಳ್ಳಿ ಎಷ್ಟು ಹಾಕಿದ್ದೀರಾ? ಒಂದು ಅರ್ಧ ಹಾಕೊಂಡು ಸಾಕು. ಓಕೆ. ಓಕೆ. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀರಾ? ನೆಕ್ಸ್ಟು ತರಕಾರಿ ತೊಗೊಂಡಿದ್ದೀವಿ. ಬೀನ್ಸು, ಕ್ಯಾರೆಟು ಮತ್ತು ಆಲೂ ತೊಗೊಂಡಿದ್ದೀವಿ. ಸ್ವಲ್ಪ ತರಕಾರಿ ಸಾಂಬಾರು ಆಗಿದ್ದರಿಂದ ನಿಮಗೆ ಯಾವುದು ವೆಜಿಟೇಬಲ್ಸ್ ಬೇಕೋ ಅದನ್ನು ತೊಗೊಂಡ್ರೆ ಟೇಸ್ಟ್ ಆಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕೋತಾ ಇದ್ದೀನಿ.
ತರಕಾರಿ ಹಾಕಿದ್ರಿ, ಆಮೇಲೆ ಇದು ಸ್ವಲ್ಪ ಫ್ರೈ ಆಗಿದೆ. ಆಮೇಲೆ ಸ್ವಲ್ಪ ಬೇಳೆ, ಇದು ಈಗ ಬೇಳೆ ಬಂದಿದೆ, ಟೊಮೊಟೊ ಬಂದಿದೆ. ಅದು ಬೇಯಿಸ್ಕೊಂಡಿರೋ ಬೇಳೆ, ಟೊಮೆಟೊ ಮತ್ತು ಈರುಳ್ಳಿ ಹಾಂ, ಅದೆಲ್ಲ ಇವಾಗ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀವಿ. ತರಕಾರಿ ಬಂದಿದೆಯಾ? ಚೆನ್ನಾಗಿ ಎಣ್ಣೆ ಫ್ರೈ ಆಗ್ತಾ ಇದೆ. ಹಾಂ, ಅಲ್ಲಿ ಈಗ ಸ್ಮ್ಯಾಶ್ ಮಾಡಿ ರೆಡಿ ಆಗಿದೆ ಕುಕ್ಕರಲ್ಲಿ. ಹೌದು, ಓಕೆ. ಈಗ ತರಕಾರಿ ಸ್ಮ್ಯಾಶ್ ಆಗಿರೋದನ್ನ ಸ್ಮ್ಯಾಶ್ ಮಾಡಿರೋ ಬೇಳೆನ ಹಾಕೊಳ್ಳೋಣ. ಹಾಕಿದ್ದೀವಿ. ಇವಾಗ ರುಬ್ಬಿಟ್ಕೊಂಡಿರೋ ಕಾಯಿ ತುರಿನ ಹಾಕ್ತಾ ಇದ್ದೀವಿ. ಕುದಿಬೇಕು ಇವಾಗ ಚೆನ್ನಾಗಿ. ಆಲ್ಮೋಸ್ಟ್ ಒಂದು 90% ಆಗಿದೆಯಾ ಕೆಲಸ ಸಾಂಬಾರ್ದು? ಆಗಿದೆ. ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಏನಕ್ಕೆ ಹಾಕೋಬೇಕು? ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ, ನಾನು ಫಸ್ಟ್ ಟೈಮ್ ಸಾಂಬಾರಿಗೆ ಬೆಲ್ಲ ಹಾಕೋದನ್ನು ನೋಡ್ತಾ ಇರೋದು. ಓಕೆ, ಬೇಯ್ತಾ ಇದೆ. ಬೇಕಾದರೆ ಸ್ವಲ್ಪ ಕುದಿಬೇಕು. ಉಪ್ಪು ಹಾಕ್ಕೊಂಡಿರೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಸಾಂಬಾರು ಕುದೀತಾ ಇದೆ. ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸಾಂಬಾರು ಬೆಲ್ಲ ಹಾಕಿದರೆ. ಓಕೆ, ಬೆಲ್ಲ ಹಾಕಿದ್ರೆ ಎಷ್ಟೊತ್ತು ಕುದಿಸ್ಬೇಕು ಇದನ್ನು? ಇದು 7 to 8 minutes ಕುದೀಲಿ. ಸ್ವಲ್ಪ ತರಕಾರಿ ಚೆನ್ನಾಗಿ ಬೇಯಬೇಕು. ಆಲ್ಮೋಸ್ಟ್ ಕುದಿದೆ. ಘಮ ಘಮ ಅಂತಲೂ ಸಾಂಬಾರು ಸ್ಮೆಲ್ ಬರ್ತದೆ. ಇನ್ನು ಕುದಿಬೇಕಾ? ಬಿಸಿಯಾದ ರುಚಿಯಾದ ವೆಜಿಟೇಬಲ್ ಸಾಂಬಾರು ರೆಡಿಯಾಗಿದೆ. ರೆಡಿ ಆಯಿತಾ? ಹೌದು, ಕುದೀತಾ ಇದೆ. ತರಕಾರಿನೂ ಬೆಂದಿದೆ. ಸಾಂಬಾರು ರುಚಿ ನೋಡಿದ್ವಿ. ಅದಾದಮೇಲೆ ಈಗ ಲಾಸ್ಟಲ್ಲಿ ಚೆನ್ನಾಗಿ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರೆ ಹಾಂ, ನಮ್ಮ ಸಾಂಬಾರು ರೆಡಿ. ಘಮ ಘಮ ಅಂತ ಇದೆ. ಹೌದು, ಇದಕ್ಕೆ ಕಾಂಬಿನೇಷನು ಇದಕ್ಕೆ ಮುದ್ದೆ ಆಯಿತು. ಒಳ್ಳೆ ಮುದ್ದೆ ತಿಂದ್ಬಿಟ್ರೆ ಒಳ್ಳೆ ಕಾಂಬಿನೇಷನ್. ಎಲ್ಲನೂ ಮಾಡ್ಕೋಬೋದು ಕಾಂಬಿನೇಷನಲ್ಲಿ. ಅನ್ನ ಮುದ್ದೆ ಮಾಡಿಕೊಂಡು ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದರೆ. ಓಕೆ, ನಿಮಗೆ ಅದ್ಭುತವಾದ ಸಾಂಬಾರು ಮಾಡಿದರೆ ಇವತ್ತು. ತುಂಬ ಹೃದಯದ ಧನ್ಯವಾದಗಳು.